ಮಕ್ಕಳ ಮೇಲೆ ಅನಾವಶ್ಯಕವಾಗಿ ದಾಳಿ ಮಾಡೋದು, ಹಲ್ಲೆ ಮಾಡೋದು, ಈ ರೀತಿಯಾಗಿ ಇದು ವಿಕೃತಿ ಸ್ವಭಾವವನ್ನು ರಂಜನ್ ಎನ್ನುವಾತ ಇಡೀ ಜಗತ್ತಿನ ಮುಂದೆ ತೋರಿಸಿದ್ದ. ನಿನ್ನೆ ಈತನ ಬಂಡವಾಳ ಕಂಪ್ಲೀಟ್ ಆಗಿ ಬಯಲಾಯಿತು. ನಿನ್ನೆ ಒಂದು ಮಗುವಿನ ಮೇಲೆ ಆದಂತಹ ದಾಳಿ ಬಗ್ಗೆ ಕಂಪ್ಲೇಂಟ್ ದಾಖಲಾಗಿತ್ತು. ಆದರೆ ಇನ್ನೂ 3 ಮಕ್ಕಳ ಒಂದು ಫುಟೇಜ್ ಸಿಕ್ಕಿತ್ತು. ಆ 3 ಮಕ್ಕಳ ಮೇಲೆ ಆತ ದಾಳಿ ಮಾಡುವಂತಹ ಒಂದು ಫುಟೇಜ್. ಈಗ 3 ಮಕ್ಕಳ ಪೋಷಕರನ್ನ ಸಂಪರ್ಕ ಮಾಡಲಾಗ್ತಾ ಇದೆ. ಪೋಷಕರಿಗೆ ಕರೆ ಮಾಡಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಮನವಿ ಮಾಡಲಾಗ್ತಾ ಇದೆ. ಈಗ ಮತ್ತೊಂದು ದೂರು ದಾಖಲಾಗುವಂತಹ ಸಾಧ್ಯತೆ ಇದೆ ಈ ಸೈಕೋ ರಂಜನ್ ಮೇಲೆ. ಸೊ ಈತನಿಗೆ ನಿಮಾನ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ಇವತ್ತು ಅಥವಾ ಸೋಮವಾರ ಈತನ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಆ್ಯಂಡ್ ರಿಪೋರ್ಟ್ ಬಂದ ಬಳಿಕ ಈ ಕೇಸ್ನ ಮುಂದಿನ ಹಂತವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಪೊಲೀಸರು ಡಿಸೈಡ್ ಮಾಡ್ತಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಮತ್ತೊಮ್ಮೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗ ಪೊಲೀಸರು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ ರೆಡಿ ಮಾಡಿಕೊಂಡಿರೋದು ಈ ಒಂದು ಸೈಕೋ ಮನಸ್ಥಿತಿಯ ರಂಜನ್ಗೆ? ರಾಹುಲ್, ಯಾವಾಗ ಪ್ರಕರಣ ಹೊರಬರ್ತಿದ್ದಂತೆ ತ್ಯಾಗರಾಜ ಅಂದ್ರೆ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಬರುವಂತಹ ತ್ಯಾಗರಾಜ ನಗರದಲ್ಲಿ ನಡೆದಿದ್ದಂತಹ ಬಾಲಕನ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿ ಆತನ ಮೇಲೆ ಕ್ರಮವನ್ನು ತಗೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಉದ್ದೇಶಪೂರ್ವಕ ಹಲ್ಲೆ ಪ್ರಕರಣವನ್ನು ದಾಖಲು ಮಾಡಿ ಆತನನ್ನ ವಿಚಾರಣೆ ಮಾಡಿ ಆತನನ್ನ ಬಿಟ್ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ರು. ಆದ್ರೆ ಆತನ ಕುಟುಂಬಸ್ಥರು ಪೊಲೀಸರ ವಿಚಾರಣೆಯಲ್ಲಿ ಈತನಿಗೆ ಮಾನಸಿಕವಾದಂತಹ ಸಮಸ್ಯೆಗಳಿದೆ ಅಂತೇಳಿ ಆತನ ಹೆಲ್ತ್ ರಿಪೋರ್ಟ್ಗಳನ್ನ ಕೊಡುವ ಅಂದ್ರೆ ಮೆಡಿಕಲ್ ರಿಪೋರ್ಟ್ಗಳನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಯಾವಾಗ ಈ ಒಂದು ಪ್ರಕರಣ ಬಯಲಿಗೆ ಬರುತ್ತೆ, ತದನಂತರದಲ್ಲಿ ಸುಮಾರು ಅದೇ ಬೀದಿಯಲ್ಲಿ ಇರುವಂತಹ ಸುಮಾರು 3 ಜನ ಮಕ್ಕಳ ಮೇಲೂ ಕೂಡ ಈ ಹಿಂದೆ ಇದೇ ರೀತಿಯಾಗಿ ವಿಕೃತಿಯನ್ನ ಮೆರೆದಿರುವಂತದ್ದು ಸದ್ಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂತದ್ದು. ಹೀಗಾಗಿ ಸೈಕೋಪಾತ್ ರಂಜನ್ ಏನಿದ್ದಾನೆ ಆತನನ್ನ ಸದ್ಯ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಿಕ್ಕೆ ಬನಶಂಕರಿ ಪೊಲೀಸರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಇವತ್ತು ಮಧ್ಯಾಹ್ನದ ನಂತರ ಅಥವಾ ನಾಳೆ ಆತನಿಗೆ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಅಂದ್ರೆ ಅವರ ಕುಟುಂಬಸ್ಥರು ಯಾವೆಲ್ಲ ರಿಪೋರ್ಟ್ಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಈತನಿಗೆ ಏನಾದರೂ ಮಾನಸಿಕವಾದಂತಹ ಸಮಸ್ಯೆ ಇದೆಯಾ ಅನ್ನೋದನ್ನ ನಿಮ್ಹಾನ್ಸ್ ಆಸ್ಪತ್ರೆ ವೈದ್ಯರಿಂದ ಬನಶಂಕರಿ ಪೊಲೀಸರು ಖಚಿತಪಡಿಸಿಕೊಳ್ತಾರೆ. ನಂತರದಲ್ಲಿ ಈಗ ಆಲ್ರೆಡಿ ಆತನ ಮೇಲೆ ಕೇಳಿ ಬಂದಿರುವಂತಹ ಇನ್ನೂ 2-3 ಜನ ಮಕ್ಕಳ ಮೇಲೂ ಕೂಡ ಇದೇ ರೀತಿಯಾಗಿ ವಿಕೃತಿಯನ್ನು ಮೆರೆದಿದ್ದಾನೆ ಅನ್ನೋ ಆರೋಪಿಯನ್ನು ಕೇಳಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆ ಪೋಷಕರು ಯಾರು ಅವರನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಬನಶಂಕರಿ ಪೊಲೀಸರು ಮಾಡ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಸ್ವತಃ ರಂಜನ್ ಅವರ ತಾಯಿ ಮೇಲೂ ಕೂಡ ಸ್ಥಳೀಯರು ಕೆಲವೊಂದಷ್ಟು ಆರೋಪಗಳನ್ನ ಮಾಡ್ತಿರುವಂತದ್ದು. ಅವರ ತಾಯಿ ಹಾಗೂ ರಂಜನ್ ಒಂದೇ ಬಿಲ್ಡಿಂಗ್ ನಲ್ಲಿ ಇದ್ರು ಕೂಡ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ಅಂದ್ರೆ ಒಂದೇ ಬಿಲ್ಡಿಂಗ್ ನಲ್ಲಿ ಇರುವಂತಹ ಬೇರೆ ಬೇರೆ ಮನೆಗಳಲ್ಲಿ ತಾಯಿ ಮಗ ಪ್ರತ್ಯೇಕವಾಗಿ ವಾಸವಾಗಿದ್ದಾರೆ. ಅವರ ತಾಯಿ ಕೂಡ ಇದೇ ರೀತಿಯಂತ ಕೆಲವೊಂದಷ್ಟು ವಿಕೃತಿಗಳನ್ನ ಮಾಡ್ತಾರೆ. ಬೇರೆಯವರ ಮನೆ ಮುಂದೆ ಬಂದು ಕಸವನ್ನು ಹಾಕುವಂತ ಕೆಲಸವನ್ನ ರಂಜನ್ ಅವರ ತಾಯಿ ಇದ್ದಾರೆ. ಅವರ ತಾಯಿಗೂ ಕೂಡ ಇದೇ ರೀತಿಯಂತ ಮಾನಸಿಕ ಸಮಸ್ಯೆ ಇದೆ ಅನ್ನುವಂಥ ವಿಚಾರವನ್ನ ಸ್ಥಳೀಯರು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿರುವಂತದ್ದು. ಆದ್ರೆ ಸದ್ಯ ಆರೋಪ ಕೇಳಿ ಬಂದಿರುವಂತದ್ದು ರಂಜನ್ ಮೇಲೆ, ಆತನ ಮೇಲೆ ಕ್ರಮವನ್ನು ತಗೊಳ್ಳಿಕ್ಕೆ ಸದ್ಯ ಪೊಲೀಸರು ಮುಂದಾಗಿರುವಂತದ್ದು. ಆದ್ರೆ ಎಲ್ಲವೂ ಕೂಡ ನಿರ್ಧಾರ ಆಗುವಂತದ್ದು ಅಂದ್ರೆ ಪ್ರಕರಣದಲ್ಲಿ ಮುಂದಿನ ತನಿಖೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಸದ್ಯ ನಿಮ್ಹಾನ್ಸ್ ಆಸ್ಪತ್ರೆಯ ವೈದ್ಯರು ಕೊಡುವಂತ ವರದಿ ಮೇಲೆ ಡಿಪೆಂಡ್ ಆಗಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.